ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. 7 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಒಂದು 4 ಗಂಟೆ ಬೇಗ ಎದ್ದು ಕೃತಿಗೆ ಹಾಲು ಕಾಯಿಸ್ಕೊಟ್ಟು ಟೀ ಬೇಡ ಅಂತ ಹೇಳಿ ಟೀ ಇರಲಿಲ್ಲ ಇವತ್ತು ಬಿಸಿ ಮಾಡ್ಕೊಂಡು ಕುಡಿಯೋಕ್ಕೆ. ಹಾಗಾಗಿ ಕಾಫಿ ಇಟ್ಟೆ ನನಗೇನಂತದಿಗೆ. ಅವಳು ಎದ್ದಿರಲಿಲ್ಲ. ಈಗ ಅವಳು ರೂಮಿಗೆ ಬಂದು ಎಬ್ಬಿಸ್ದೆ. ಕೃತು ಅವ್ರ ತಾತನ ಜೊತೆ ಒಂದು ರೌಂಡ್ ಹೋಗಿ ಬೈಕಲ್ಲಿ ಬಿಸ್ಕೆಟ್ ತೊಗೊಬಂದಿದ್ದಾಳೆ ನಮಗೆ ಅಂತ ಹೇಳಿ. ಹಾಗೆ ಕಾಫಿ ಜೊತೆಗೆ ಈ ಮಾರ್ಲಿ ಗ್ರ್ಯಾಂಡ್ ಬಿಸ್ಕೆಟ್ ತಿನ್ಕೊಂಡು ಇವಾಗ ಅಮ್ಮ ಆಲ್ರೆಡಿ ಎದ್ದು ಕಡಲೆ ಸಾಂಬಾರು ನೆನ್ನೆಲ್ಲ ಕಟ್ ಮಾಡಿಟ್ಟಿದ್ರು. ಹಸಿ ತಡ್ನಿಕಾಳು ಮತ್ತು ಕಡಲೆ ಸಾಂಬಾರು ಮಾಡಿ ಒಡ್ಸ್ಲಿಗೆಲ್ಲ ಹಿಟ್ಟನ್ನ ಆಡಿಸಿಟ್ಟಿದ್ದಾರೆ. ನಾವೇನಿದ್ರು ಒಡ್ಸ್ಲಿ ಸಾಂಬಾರು ಬರ್ತೀನಿರು ಮತ್ತು ಒಡ್ಸ್ಲಿಗೆ ತಿಂತಾಯಿದ್ದೀನಿ. ಬಿಸಿ ಬಿಸಿ ಒಡ್ಸ್ಲಿಗೆ ಇನ್ನೂ ರೆಡಿಯಾಗಿಲ್ಲ. ಮುಖ ತೊಳ್ಕೊಬಂದೆ. ಇದನ್ನ ತಿಂದು ಈಗ ನಮ್ಮ ಯೂನಿಫಾರ್ಮ್ ಸೀರೆ ಹಾಕ್ಕೊಂಡು ಹೋಗಬೇಕು. ಚಾಂದು ಹೊಟ್ಲಿಗೆ ಹಾಕ್ಕೊಡ್ತಾ ಇದ್ದಾಳೆ. ಹಾಕ್ಕೊಡವ ಒಂಚೂರ ಅಂದೆ, ಅದಕ್ಕೆ ಹಾಕ್ಕೊಡ್ತಾ ಇದ್ದಾಳೆ. ಈಗ ಟೇಸ್ಟ್ ಹೇಗಿದೆ ನೋಡುವ ಟೈಮ್. ಎಲ್ಲ ಇದಾಗ್ಬಿಟ್ಟೈತೆ ಕಣೆ. ಒಂದು ಪ್ಲೇಟ್ ಕೊಡೆ ಪ್ಲೀಸ್. ನಮಗೆ ಹುಸಿ ತಲೆನೋವಲ್ಲ. 4 ಗಂಟೆಲಿ ಮಾತ್ರ ಕುಡಿದ್ರು ತಲೆನೋವು ಕಡಿಮೆ ಆಗಿದ್ದಾವೆ. ಮಧ್ಯಾಹ್ನ ಊಟ ಮಾಡೋಕ್ಕಾಗಲಿಲ್ಲ. ಪೊಂಗಲ್ ಮಾಡಿದ್ದೆ ನಾನೇ, ಬಿಕಾಸ್ ಕೀರ್ತನ ರಜಾ ಇದ್ಲು ಅಂತ ಹೇಳಿ. ಪೊಂಗಲ್ ಜಾಸ್ತಿ ಸ್ವೀಟ್ ತಿನ್ನೋಕ್ಕಾಗಲ್ವಲ್ಲ. ಹುಸುವಾಗಿ ನನಗೆ ಹೆಂಗೆ ಮಸಾಲೆ ಪುರಿ ತಿಂದ್ಬಿಟ್ಟೆ ಬರೋಣ ಆಗಿದ್ದಲ್ಲಿ ಲೇಟ್ ಆಗದೆ ಎಂಬ ಹೋಯ್ತಾ ಇದ್ದೆ. ರಂಜಿತ್ ಸಿಕ್ಬಿಟ್ಲಲ್ಲಪ್ಪ, ಬಾ ಕರ್ಕೊಂಬತ್ತೀನಿ, ಬಾ ಹೋಗೋದ ಅಂದ್ಲು. ಅವಳು 2 ಮಕ್ಕಳು ಅವ್ರ ಅಜ್ಜಿ ಬಂದರು. ಅವಳು ತುದೀರು ಕುತ್ಕೊಂಡು ಬಂದೆ. ಆಯ್ತದ ಅಂದೆ. ಅಯ್ಯೋ ಆಯ್ತದೆ ಕತ್ ಬಾ ಅಂತ ಅವಳೇ ಅಂದ್ಲು. ನಾನು ಮಸಾಲೆ ಪುರಿ ಅಂಗಡಿಗೆ ಹೋಯ್ತಾ ಇದ್ದೆ. ಹೊಟ್ಟೆ ಸಿತಾದ ನಂಗೆ ಆಯ್ತಿಲ್ಲ. ತಿಂದುಬಿಟ್ಟೆ ಹೋಗೋಣ, ಲೇಟ್ ಆದರೆ ಆಯ್ತದೆ ಅಂತ. ಅಪ್ಪಾಜಿಗೂ ಫೋನ್ ಮಾಡಿದೆ. ಅಷ್ಟರಲ್ಲಿ ಅವ್ಳು ಸಿಕ್ಕಿದ್ಲಲ್ಲ, ಕಟ್ ಮಾಡಿದೆ. ಯಾಕೋ ಬೆಳಗ್ಗೆ ತಿನ್ನೋಕ್ಕಾಗಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಾನು 5 ಗಂಟೆಗೆ ಊಟ ಮಾಡಿದ್ದು ಮರ್ತ್ಕೊಬಿಟ್ಟಿದ್ದೀನಿ. ಊಟ ಮಾಡೋದ ಏನು ಊಟ ಮಾಡೋದು ಮರ್ತ್ಕೊಬಿಟ್ಟಿದ್ದೀನಿ. ಯಾಕೆ ಹೊಟ್ಟೆ ಸಿತೈತಲ್ಲ ಅಂತ 4:15 ಹೇಳ್ತೀನಿ. ಆಗ ನೋಡುವ ನೋಡು ಯಾರವು ಇವು ಬ್ಯೂಟಿಫುಲ್ ಓಲೆ. ಯಾರಾದ್ರೇನು ಹಾಕೊಳ್ಳೋದು ಮುಖ್ಯ. ನೀಟಾಗಿ ಹುಯಿನೇ ನಿನ್ನಂಗೆ ಹೆಂಗ್ ಹೊಡ್ಕೊಂಡು ಹೊಟ್ಟೆ ಸಾಯ್ತಾ ಇದ್ದೀನಿ. ಹೆಂಗೆಂಗೋ ಊದ್ಕೊಡ್ಬೇಡ ಒಂಚೂರ. ಹೊಟ್ಟೆ ಹಸ್ದಾಗ ಏನು ಸಿಕ್ಕರೂ ತಿನ್ನೋಣ ಅನ್ನಿಸ್ತದಲ್ವಾ. ಟೈಮ್ ಬಂದು 7:45. ಮೇಡಮು ಟೀ ಕೊಟ್ಬಿಟ್ಟು ಇಳಿಸ್ತೀನಿ ಅಂತ ಟೀನೇ ಮಾಡಿಲ್ಲ. ನೋಡ ಅಮ್ಮಂಗೂ ಸಿಟ್ಟು ಟೀ ಇತ್ತಿಲ್ಲ. ಅವ್ರು ಕಸ ಗುಡಿಸಿದ್ದಾರೆ. ನಂಗೆ ಪಟಾಪಟ್ನೆ ಅರ್ಧ ಗಂಟೆ ಆಗಬೇಡಿ. ಇದು ನನ್ನ ವ್ಲಾಗು. ಸೊ ನೆನ್ನೆ ವ್ಲಾಗ್ನ ಫುಲ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗೆ ನೆನ್ನೆ ವ್ಲಾಗ್ನ ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎದ್ದು ಟೀ ಕುಡಿದು ಒಂದು ಸ್ವಲ್ಪ ಹೊತ್ತು ಹಂಗಾಡಿ ಹಿಂಗಾಡಿ ಮೊನ್ನೆ ವೀಡಿಯೋನೇ ಎಡಿಟ್ ಮಾಡಿರಲಿಲ್ಲ. ಎಡಿಟ್ ಮಾಡಿ ಕುರ್ತಗೆ ಹಾಲು ಕೊಟ್ಟು ಈಗ ಅಮ್ಮಂಗೂ ಇವ್ರಿಗೂ ಟೀ ಇಡ್ತಾ ಇದ್ದೀನಿ. ಟೀ ಆಗೋಷ್ಟರಲ್ಲಿ ಈಗ ಕಸ ಎಲ್ಲ ಗುಡಿಸ್ಬಿಟ್ರೆ ಇವಾಗ ಇವಳು ಟೊಮೊಟೊ ಪಲಾವ್ ಮಾಡ್ತಾಳೆ. ಟೊಮೊಟೊ ಪಲಾವ್ ತಿಂದ್ಬಿಟ್ಟು ನಾನು ಇವಾಗ ರಜಾ ಹಾಕೊಳ್ಳೋಣ ಅಂತ ಮಾಡಿದೆ. ಬಟ್ ಸರ್ರು ಇವತ್ತು ಕೆಲಸ ಇದೆ ಮೇಡಮ್ ಬನ್ನಿ ಅಂತ ಅಂದರು. ಅವ್ರಿಗೆ ಕಾಲ್ ಮಾಡಿ ಕೇಳಿಕೊಂಡೆ ರಜಾ ಬರ್ದಾಕ್ಬಿಡೋಣ ಅಂತ. ಬಿ ಎಲ್ ಓದು ಕೆಲಸ ಇದೆ ಮೇಡಮ್ ಅಂದರು. ಅದಕ್ಕೆ ಇವತ್ತು ಡ್ಯೂಟಿಗೆ ಹೋಗ್ತಾ ಇದ್ದೀವಿ. ನೋಡೋಣ ನೆಕ್ಸ್ಟ್ ವೀಕಲ್ಲಿ ಒಂದು ರಜಾ ಹಾಕೋತೀನಿ. ಗೈಸ್ CLಗಳಿದಾವಲ್ಲ, ನನಗೆ ಡೈಲಿ ಓಡಾಡಿ ಬಾಡಿ ಎಲ್ಲ ಪೇನ್. ಒಂದು ಸ್ವಲ್ಪ ಮುಂದೆ ಬನ್ನಿ ಕ್ಯಾಮ್ರಾಮ್ಯಾನ್, ಅಷ್ಟು ದೂರ ಹೋಗ್ಬಿಟ್ರೆ ಹೇಗೆ. ಅದಕ್ಕೆ ಹೆಂಗಿದ್ರು 2 CL ಇದ್ದೇ ಇರುತ್ತೆ ತಿಂಗಳಲ್ಲಿ. ನಾನು ಒಂದು ಹಾಕೊಂಡಿಲ್ಲ ಈ ತಿಂಗಳು. ನೋಡಬೇಕು ಗೈಸ್, ನೆಕ್ಸ್ಟ್ ವೀಕು ಹಾಕೋಬೇಕು. ನಾನು ಯಾರನ್ನು ತೋರಿಸ್ತಾ ಇದೀಯಾ? ನಾನು ಕಾಣ್ತಾ ಇದ್ದೀನಾ ಮೂದೇವಿ? ಹೆಂಗೆ ಅಲ್ಲಿ ಕಿಟಕಿ ಬೆಳಕು ಕಾಣಲ್ಲ, ಅದಕ್ಕೆ ಹೆಂಗೆ ಹಿಡ್ದಿದ್ದೀನಿ. ಕಾಣ್ತಾ ಇದೆ, ಜೂ ಮಾಡಿ. ಫ್ರೆಂಡ್ಸ್, ನಾನು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಅಕ್ಕನಿಂದ 1 ವಾರ ನಾವಿರಲ್ಲ. ಅಲ್ಲಿಂದ ಬಂದು 3 ದಿನ ಆಮೇಲೆ ನಾವು ಹುಬ್ಳಿಗೆ ಹೋಗ್ತೀರಿ. ಯಾಕೋ ಸಣ್ಣ ಕಾಣ್ತೀರಿ. ಇವಳಿಗೊಂಥರ ಲೂಸು ಫ್ರೆಂಡ್ಸ್. ಬರೀ ನಾನು ದಪ್ಪ ಅದೇ ಸಣ್ಣ ಅದೇ ಅಷ್ಟೇ. ಫ್ರೆಂಡ್ಸ್, ನಾನು ನಮ್ಮ ಅಕ್ಕಂಗೋಸ್ಕರ ಅಂತ ಇದನ್ನು ತರಿಸಿದ್ದೆ. ಇದು ಬಂದು ಉಂಟೋಗಿದೆ. ಏನಕ್ಕೆ ಅಂದರೆ ಅವಳು ಬಂದು ಬೈಕಿನ ಎಲ್ಲಿ ಬೇಕಲ್ಲಿ ಎಸಿತಾಳೆ. ಕೊನೆ ಮೂಮೆಂಟಲ್ಲಿ ಹುಡುಕ್ತಾ ನಿಂತ್ಕೋತಾಳೆ. ಸೊ ಇದು ಯಾವ ಥರ ಇದೆ ನೋಡಿ. ಮಿಶೋದಲ್ಲಿ ನಾನು ಹುಡುಕ್ ಮಾಡ್ಕೊಂಡಿದ್ದೆ ನಾನು ತಗೊಳ್ಳೋಣ ಅಂತ. ಯಾವತ್ತು ಬುಕ್ ಮಾಡಿದೆ? ಎಷ್ಟು ದಿನ ಆಗಿತ್ತು? ಆಲೇ 1 ವಾರ ಆಗಿತ್ತು ಫ್ರೆಂಡ್ಸ್. ಸರ್ಪ್ರೈಸಾಗಿ ಬುಕ್ ಮಾಡಿದೆ. ಅವಳೇನೇ ಎಕ್ಸ್ಪ್ರೆಷನ್ನೇ ಕೊಡಲಿಲ್ಲ. ಸೊ ಇದಕ್ಕೆ ಇಲ್ಲಿ ಮಾತ್ರ ಹಿಂಗೆ ಹಾಕಿದ್ದೀನಿ.
ಇದನ್ನ ಎಲ್ಲ ಈಗ ನಾನು ಈ 10 ಥರ? ದುಡ್ಡು ಕೊಟ್ಬಿಟ್ಟು 5 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಫೆವಿಕಿಕ್ ತರಿಸಿ. ಈ ಥರ ಇಲ್ಲಿ ಹಾಕಿಸ್ಬೇಕು ಫ್ರೆಂಡ್ಸ್. ಆ ಕಡೆಗೆ ಹೋಗಮ್ಮ, ಫೆವಿಕಿಕ್ ಮೈ ಮೇಲೆ ಬೀಳ್ತದೆ. ಹೋಗು ಟೀ ತಗೊಂಡು ಹೋಗ ಆ ಕಡೆ. ಯಾಕೆ ಇಲ್ಲೊಂದೈತೆ ನೋಡವ. ಅದನ್ನೇ ನಾನು ಅಂಟ್ತಾ ಹೋದ್ರೆ ನನಗೂ ನಿನಗೂ ಎಷ್ಟು ಅಂಟ್ತದೆ. ಅಂಟ್ತಾ ಹೋದ್ರೆ ಫ್ರೆಂಡ್ಸ್ ಅದಕ್ಕೆ ಅಂಟ್ಸಕ್ಕೆ ಟ್ರೈ ಮಾಡ್ತಿದ್ದಾಳೆ. ಅದು ಬಂದು ಸ್ಟಿಕ್ಕರ್ದು. ಸಾರಿ ಬಂಗಾರಿ. ನೋಡಿ ಫ್ರೆಂಡ್ಸ್, ಅದು ಅಂಟಲ್ಲ. ಫಸ್ಟ್ ಹಾಕ್ಬಿಟ್ಟು ಹಾಕು. ಫೆವಿಕಿಕ್ಕಲ್ಲಿ ಅಂಟ್ತಾ ಇರೋದೇ ಇಲ್ಲ. ಅಂಟ್ಸ್ ಮ್ಯಾಗೆ ಕೆಳಗೆ ಅಂಟಿಸ್ಬೇಡ, ನೀಟಾಗಿ ಅಂಟಿಸ್. ನೀನು ಕ್ಯಾಮ್ರಾ ಹೆಂಗೆ ಹಿಡ್ಕೋತಾ ಇದ್ದಿ ಗುರು? ಅದು ಚಾನ್ಸಿನೋ ಸ್ಕೈ ಬ್ಲೂ ಕಲರ್ ಇರೋದು ನಾನು, ಪಿಂಕ್ ಕಲರ್ ಇರೋದು ನೀನು. ನಾನು ಎಲ್ಗೋದೆ? 17 ಮುಗಿತಿರೋದು ಇದು ನಾನು, ಇದು ನೀನು. ಕೃತುನೇ ಇಲ್ಲ ಬಿಡು. ಕೃತನೇ ಇಲ್ವಲ್ಲ. ದಿಸ್ ಇಸ್ ಮೈ ಕೀ, ಗುಲಾಬಿ ಕೀ. ಇದು ಕೀ ಬಂಚಾಕ್ತೀನಿ, ಹರಿ ತಂದು ಕೊಟ್ಟಿದ್ನಲ್ಲ. ನಾನು ನೆನೆ ತೆಗ್ದೆ, ಬಟ್ ನೀನು ಬೀರಂಕಿ ಹಾಕಿದೆಯಲ್ಲ. ಕೊಡು, ಪರವಾಗಿಲ್ಲ. ಅಲ್ಲಿ ತಗೊಳ್ಳಿ, ಬೀರಲ್ಲ. ಆ ಕೀ ಬಂದು ನೋಡಿದಾಗೆಲ್ಲ ಹರಿ ತಂದು ಕೊಟ್ಟಿದ್ದ ಅಂತ ನೆನಪಿರ್ಬೇಕು. ಹರಿ ಈ ವಿಡಿಯೋ ನೋಡ್ತಾ ಇದ್ರೆ ನೋಡು, ಲೈಕ್ ಮಾಡು, ಕಮೆಂಟ್ ಮಾಡು, ನಿನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡು. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಲೈಕ್ ಶೇರ್ ಕಮೆಂಟ್ ಇಲ್ಲೇ ಆಯಿತು. ನಾನು ಟೀ ಕುಡಿತಿದ್ದೆ ಫ್ರೆಂಡ್ಸ್. ಹೋಗು ಓಡು ಫ್ರೆಂಡ್ಸ್. ಇದು ನೋಡ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾವ ಥರ ಒದ್ಲು ಗೊತ್ತಾ ಫ್ರೆಂಡ್ಸ್, ಸಖತ್ತಾಗಿತ್ತು ವೈಬು. ಈಗ ಗುಡು ಓಡೋಯ್ತಾಳೆ. ಇವಾಗ ನಾನು ಗಡುಗಡ್ನೆ ಟೊಮೊಟೊ ಬಾತ್ಗೆ ಹಚ್ಚಬೇಕು. ಹೆಂಗೆ ನನ್ನ ಹಚ್ಚೋದಷ್ಟೇ, ಇವೆಲ್ಲನೂ ತೆಗಿಯೋಣ, ಕ್ಲೀನ್ ಮಾಡೋಣ, ಅವೆಲ್ಲ ಮಾಡೋರು ಲೆಕ್ಕಕ್ಕೆ ಇಲ್ಲ. ಮಿನಿಸ್ಟ್ರ್ ಹಂಗಾಡ್ತಾವಳೆ ಫ್ರೆಂಡ್ಸ್. ಮಿನಿಸ್ಟ್ರು ಇವ್ರ ಮಗಳು ಮಿನಿಸ್ಟ್ರು, ಮುಖ್ಯಮಂತ್ರಿ, ಅವಳು ಶಾಸಕರು. ಟೊಮೊಟೊ ಪಲಾವ್ ತಿಂದು ಇವಾಗ ಈ ಥರ ಸೀರೆ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಸೀರೆಗೆ ಯಾವುದೋ ಬ್ಲೌಸ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ಕರ್ಟ್ ಹಾಕೋತೀನಿ. ಇವಾಗ ನಾನು ಗುಲಾಬಿ ತೊಗೊಂಡು ಸಾಲಿಗ್ರಾಮ್ಗೆ ಹೋಗಿ ಗುಲಾಬಿನ ಸಾಲಿಗ್ರಾಮದಲ್ಲಿ ಎತ್ತಾಕ್ಬಿಟ್ಟು ನಾನು ರಾಮನಾಥ್ಪುರ ಹೋಗ್ತೀನಿ. ಬನ್ನಿ. ಸರಿ ಬಾಯ್. ನಾನು ಇವಾಗ ಹೊರಟೆ. ಬಾಯ್. ಸಂಜೆ ಫೋನ್ ಮಾಡಿ ನಿಲ್ಸಿದ್ಮೇಲೆ ಕೆಳಗೆ ಬ್ಯಾಗ್ ಬಿಡು, ಸೀಟ್ ಮೇಲೆ ಕೂತ್ಕೊಳ್ಳಿ ಬ್ಯಾಗು. ನಾನು ಮುಂಡೂರಲ್ಲಿ ಗುಲಾಬಿನ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಬಟ್ ಸಾಲಿಗ್ರಾಮದಲ್ಲಿ ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳಿ ಸಾಲಿಗ್ರಾಮದಲ್ಲಿ ಹಾಕಲಿಲ್ಲ, ಗಂಗೂರಿಗೆ ತಗೊಂಡು ಹೋದೆ. ಗಂಗೂರ ಹತ್ರ ನಿಲ್ಸಿದ್ದೀನಿ. ನಮ್ಮ ಅಮ್ಮಂಗೆ ಹೇಳಿಲ್ಲ, ನಮ್ಮಮ್ಮ ಬೈತದೆ ಅಂತ ಹೇಳಿ. ಇತ್ತು ನಂದು ಟೈಮ್ ಬಂದು 4 ಗಂಟೆ ಆಯಿತು. ಇವಾಗ ನನ್ನ ಗುಲಾಬಿ ತಗೊಂಡು ನಾನಿವಾಗ ಹೊರಡ್ತಾ ಇದ್ದೀನಿ ಮನೆಗೆ. ಡ್ಯೂಟಿ ಮುಗಿಸ್ಕೊಂಡು ನಾನು ಮತ್ತೆ ಮುಂಡೂರಿಗೆ ಹೋದೆ. ನಮ್ಮೆಲ್ಲ ಹುಷಾರಾಗಿ ಹೋಗಿ ಅಂತ ಅಂದರು. ಸರಿ ಅಂತ ಹೇಳಿ ಗುಲಾಬಿಲಿ ಹೊರಟೆ. ಇನ್ನು ಮಧ್ಯದಲ್ಲಿ ಎಲ್ಲೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟು ಮನೆಗೆ ಹೋದ್ಮೇಲೆ ನಾನು ಫೋನ್ನ ತೆಗಿಯೋದು ಅಂತ ಹೇಳಿ, ಹಾಗೂ ಗೊತ್ತಿರೋರು ಯಾರೋ ಸಿಕ್ಕಿದ್ರು, ಅವ್ರನ್ನ ಮಾತಾಡಿಸ್ಕೊಂಡು ಹೊರಟೆ ನಾನು. ನಿನಗೊಂದು ವಿಚಾರ ಗೊತ್ತಾ ಮಮ್ಮಿ, ನಾನು ಗಂಗೂರು ಗಾಡಿ ತಗೊಂಡೋಗಿದ್ದೀನಿ. ತಗೊಂಡೋಗಿ ತಗೊಬಂದೆ ನೋಡು. ಯಾಕೆ ಅಂದರೆ ಹುಷಾರಾಗಿ ಹೋಗಿ ಹುಷಾರಾಗಿ ಬಂದೆ ಅಂತ. ನನಗೂ ಓಡ್ಸೋಕ್ಕೆ ಬರ್ತದೆ ಅಂತ. TV ಯಾರು ನೋಡ್ತಾವ್ರಲೇ ಬಡ್ಡಿದೆ. ಮುದ ಒಂದು ಲೋಟ ನೀರು ನೀಯಾ ಕುಡಿಯೋಕ್ಕೆ ಪ್ಲೀಸ್ ಮಗನು. ಚೇಂಜ್ ಮಾಡಿ ಮುಖ ತೊಳ್ಕೊಂಡು ತಲೆ ಬಚ್ಕೊಂಡೆ ಈ ಥರ. ಇವಾಗ ಟೀ ಕುಡಿಬೇಕಿತ್ತು, ಬಟ್ ನಾನು ಟೀ ಕುಡಿಯೋಲ್ಲ. ಬಸವರಾಜಪುರಕ್ಕೆ ಹೋಗ್ತಾ ಇದ್ದೀನಿ ಬಾರೆಮಕ್ಕೆ, ಗೋಪಿಯಣ್ಣ ಅವ್ರ ಮನೆಗೆ. ಲಾಸ್ಟ್ ಟೈಮ್ ಹೋದಾಗ ಕೃತುದು ಸರ ಮತ್ತು ಏನೋ ಇಸ್ಕೊಂಡಿದ್ರು. ಅವರಲ್ಲ, ಇನ್ನೊಬ್ಬರು ಸಿಸ್ಟರು ಕೊಟ್ಟರು. ಅವರು ಅದು ಗೋಪಿಯಣ್ಣ ಅವ್ರ ಮನೆ ಮಾತಾಡ್ತಾ ಇದ್ವಲ್ಲ, ಅವ್ರ ಮನೆ ಇಟ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದೆ. ಅದನ್ನ ಅವತ್ತಿಂದ ಕಲೆಕ್ಟ್ ಮಾಡಿಕೊಂಡೇ ಇದೆ. ಗೋಪಿಯಣ್ಣ ಅವ್ರ ಮನೆ ಇದೆ, ಕೃತುದು ಡಾಬು, ಓಲೆ ಮತ್ತು ಸೆಟ್ಟು, ಅದೇ ಚಾಂದು ಮದುವೆಲಿ ಹಾಕಿದ್ನಲ್ಲ ಅದು. ಅದನ್ನು ಅಮ್ಮ ಬೆಳಗ್ಗೆ ಅಂತಿತ್ತು ಫ್ರೀಯಾಗಿದ್ದಾಗ ಹೋಗಿಸ್ಕೊಬ ಅಂತ. ಇವಾಗ ಹೆಂಗಿದ್ರು ಗಾಡಿ ತೊಗೊಂಡೋಗಿದ್ನಲ್ವ, ಹಾಗಾಗಿ ಬೇಗ ಬಂದೆ. ಎಲ್ಲೂ ವೆಯ್ಟ್ ಇಲ್ಲ, ಅಲ್ಲಿ ಬಿಟ್ಟೋಳು ಇಲ್ಲೇ ಬಂದಿದ್ದು. ಹಾಗಾಗಿ ಇನ್ನು ಕತ್ಲೆ ಆಗಿಲ್ವಲ್ಲ, ಹಾಗಾಗಿ ಅವ್ರ ಮನೆಗೆ ಹೋಗೋಣ ಅಂತ. ಇನ್ನು ಹೋದ್ರೆ ಅಲ್ಲಿ ಟೀ ಕುಡಿತೀನಿ ಆಬ್ವಿಯಸ್ಲಿ. ಅದಕ್ಕೆ ಇಲ್ಲಿ ಟೀ ಕುಡಿತಾ ಇಲ್ಲ, ಇಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ. ಒಂದು 10 ನಿಮಿಷ ಹೊರಟೆ, ಸ್ವಲ್ಪ ಕೆಲಸ ಇದೆ, ವೀಡಿಯೋ ಅಪ್ಲೋಡ್ ಆಗಿಲ್ಲ. ವೀಡಿಯೋ ಅಪ್ಲೋಡ್ ಕೊಟ್ಬಿಟ್ಟು ಗೋಪಿಯಣ್ಣ ಅವ್ರ ಮನೆಗೆ ಹೊರಡ್ತೀನಿ. ಆ್ಯಂಡ್ ಕೃತುನ ನಾನು ಗಾಡೀಲಿ ಹತ್ತಿಸ್ಕೊಂಡೇ ಇಲ್ಲ ಪಾಪ, ಅದಕ್ಕೆ ಕೃತುನು ಕರೆದಿದ್ದೀನಿ. ಕೃತು ನಾನು ಬಂದಾಗ ಬೇರೆ ಥರ ಇಲ್ಲು, ಮುಖ ತೊಳ್ಕೋಗು ಅಂತ ಹೇಳಿದ್ದೆ ಅಷ್ಟೇ. ಮುಖ ತೊಳ್ಕೊಂಡು
ನೋಡಿ ಯಾವ ಥರ ಡ್ರೆಸ್ಸೇ ಚೇಂಜ್ ಮಾಡಿದ್ದಾಳೆ ಗೈಸ್. ಮುಖ ತೊಳ್ಕೊಂಡು ಬೇಬಿ ಕ್ರೀಮ್ ಹಾಕೊಂಡು ಸೋಪ್ ಹಾಕೊಂಡು ಹಣ್ಬಟ್ಟು ನೋಡಿ ಅಲ್ಲಿ ಹಣ್ಬಟ್ಟು ಇಕ್ಕೊಂಡ್ರೆ ಕೆಳಿಕಾರು ಇಕ್ಕೋಚಿನ ಹಣ್ಬಟ್ಟ. ಬೆಳಗ್ಗೆಯಿಂದ ಡ್ರೆಸ್ಸಲ್ಲಿ ಅವಳು ಯಾವಾಗ ಬಾರ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂದೆ ಫುಲ್ಲು ಡ್ರೆಸ್ಸೇ ಎಲ್ಲ ಚೇಂಜು, ಸ್ಟೈಲೇ ಚೇಂಜ್ ಆಗೋಯ್ತು. ಅಲ್ಲಿ ನೋಡಿ ಚಿಂಟು ಬತ್ತಾವಳೆ ಹೆಜ್ಜೆ ಮೇಲೆ ಪುಟಾಣಿ ಹೆಜ್ಜೆ ಹಾಕೊಂಡು. ಚಿಂಟು ಹಾಯ್ ಮಾಡು, ಹಾಯ್. ಬಾಯಿಗೆ ಹಾಕಬಾರ್ದು, ಕಿಸ್ಕೊಚಿನು ಬಾಯಿಗೆ ಹಾಕೋತಾವಳೆ. ಅದು ಬ್ಯಾಗ್ದು ಕಣ್ಮಗಳು ಕವರು ಆಟಾಡೋದಲ್ಲ. ಆಗ ವೀಡಿಯೋ ಅಪ್ಲೋಡ್ ಮಾಡಿ ಹಾಗೆ ಸ್ವಲ್ಪ ಬೆಳಗ್ಗೆ ಟೊಮೊಟೊ ಪಲಾವ್ ಇತ್ತು, ಹಾಗೆ ಕಡಲೆ ಇತ್ತು, ತಿಂದ್ಬಿಟ್ಟು ಈಗ ಹೊರಟೆ. ನಮ್ಮ ಮಮ್ಮಿಯವರು ಅಲ್ಲಿ ನೋಡಿ ಹೇಗೆ ಕೂತಿದ್ದಾರೆ. ಬನ್ನಿ ಇವಾಗ ಗೋಪಿಯಣ್ಣವ್ರ ಮನೆಗೆ ಹೋಗಿ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ವಾಪಸ್ ಬರೋಣ. ಕೃತು ಫುಲ್ ಖುಷಿಯಾಗಿದ್ದಾಳೆ, ಯಾಕಂದರೆ ಗಾಡಿ ತೊಗೊಂಡಾಗಿಂದ ಕೃತನ ಒಂದು ಸಲನೂ ಕೂರಿಸ್ಕೊಂಡಿಲ್ಲ. ನನಗೂ ಫೀಲ್ ಆಯ್ತಿತ್ತು ಕೃತನ ಕೂರಿಸ್ಕೊಂಡೇ ಇಲ್ವಲ್ಲ ಒಂದು ಸಲನೂ ಅಂತ, ಯಾಕಂದರೆ ಭಯ. ನಾನು ಬಿದ್ದರೂ ಪರವಾಗಿಲ್ಲ, ಕೃತಗೇನೋ ಬರುತ್ತೆ. ಇವತ್ತು ಧೈರ್ಯ ಮಾಡಿ ಕೃತನ ಕೂರಿಸ್ಕೊತಾ ಇದ್ದೀನಿ, ನಿಧಾನಕ್ಕೆ ಹೋಗ್ತೀನಿ. ಓಕೆ ಬನ್ನಿ ಹೋಗೋಣ. ಬಂದು ಸೇಫಾಗಿ ಕರ್ಕೊಬಂದೆ ಕೃತನ. ನಡಿ ಮಗಳು ನಡಿ, ನಾನು ಬರ್ತೀನಿ ಬಾ. ನಾಚ್ಕೋತಾವಳೆ ಹೋಗೋಕ್ಕೆ. ಅದು ಮರಿ ಗೋಪಿಯಣ್ಣ ಎಲ್ಲ ಕೆ ಆರ್ ನಗರ ಹೋಗೈತಂತೆ. ಸೊ ನಮ್ಮ ಅಪ್ಪಾಜಿಯ ಅಕ್ಕ ಬಾವ ಅವ್ರು ಮಾತಾಡ್ಸ್ಕೊಬಂದ, ನಮ್ಮ ಸೋದರತ್ತೆ ಸೋದ್ರ ಮಾವರ ಮಾತಾಡಿಸ್ಕೊಂಡು ಗೋಪಿಯಣ್ಣ ಅವ್ರ ಹೆಂಡ್ತಿ ಕರ ಬಿಟ್ಕೋತಾ ಇದ್ದಾರೆ. ಅಲ್ಲಿಗೆ ಮಾತಾಡ್ಸೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಮಾತಾಡಿಸ್ಕೊಂಡು ಹೋಗೋಣ, ಟೈಮ್ ಆಗುತ್ತೆ ಅಂತ. 6 ಆಯಿತು. ಕೃತು ಬೇರೆ ಇದ್ದಾಳಲ್ಲ, ನಿಧಾನಕ್ಕೆ ಹೋಗಬೇಕು. ಅಂದರೆ ಇಲ್ಲಿಂದ 3 ಕಿಲೋಮೀಟ್ರ್, 3 ಅಷ್ಟೇ. ಆದರೂ ಮಳೆ ಬೇರೆ ಬರೋ ಥರ ಐತೆ. ನಡಿ, ಅಲ್ಲೇನು ನೋಡ್ತಿದ್ಯಾ? ಫ್ರೆಂಡ್ಸ್ ಅವ್ರು ಕರ ಬಿಟ್ಕೋತಿದ್ರು, ಅದಕ್ಕೆ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಅಮ್ಮನೂ ಕಾಲ್ ಮಾಡಿತ್ತು ಬರ್ತಾ ಇಲ್ಲ ಅಂತೇಳಿ. 6:20 ಆಯಿತು. ನಡಿ ಬೇಗ. ನೋಡಿ ಡೈರಿಗೆ ಆಲ್ರೆಡಿ ಹಾಲು ತೊಗೊಂಡು ಬಂದಿದ್ದಾರೆ. ನಮ್ಮ ಗುಲಾಬಿ ಅಲ್ಲಿ ನಿಂತಾಳೆ. ಚಿನ್ನ ಕ್ರಾಸ್ ಮಾಡ್ಕೋತೀನಿ, ಕ್ರಾಸ್ ಮಾಡ್ಕೊಂಡ್ಮೇಲೆ ಹತ್ತಿ ಆಯಿತಾ? ಹಾಂ, ಏನಾದರೂ ಬೇಕು ಅಂದು ತಗೋ, ಏನು ಬೇಕು ಅಂಥೇಳಿ 2 ತೊಗೊಂಡ್ಲು. ಇವಾಗ ಮನೆಗೆ ಪಾನಿಪುರಿ ಪಾರ್ಸಲ್ ಮಾಡಿಸ್ಕೊತಾ ಇದ್ದೀನಿ. ಗೋಬಿ ಇಲ್ವಂತೆ, ಅದಕ್ಕೆ ಪಾನಿಪುರಿನೇ ತೊಗೋತಾ ಇದ್ದೀನಿ 1 ಪ್ಲೇಟು. ಅವಳು ಇವತ್ತು ಹೋಗಿರಲಿಲ್ಲ, ಹೋಮ್ವರ್ಕ್ ಯಾವುದೂ ಬುಕ್ಸ್ ಹಾಕಿಲ್ಲ. ಬಟ್ ರೈಮ್ಸು, ಕಕ್ಲೆಗೋಟು, ವ್ಯಂಜನಗಳು, ಸ್ವರಗಳು ಎಲ್ಲ ಹೇಳ್ಕೊಟ್ಟೆ, ಇಂಗ್ಲೀಷು ಮತ್ತು ಕನ್ನಡ ಎಲ್ಲ. ಇವಾಗ ಅನ್ನ ಮಾಡಿದೆ, ಮೊಸರು ಒಗ್ಗರಣೆ ಮಾಡಿಟ್ಬಿಟ್ಟು ಹೋಗಿದೆ. ಇವಾಗ ಮೊಸರು ಮಿಕ್ಸ್ ಮಾಡಬೇಕು, ಅದು ಆರಲಿ ಅಂತ ಹೇಳಿ ಹಾಗೆ ಹೋಗಿದೆ. ನಮ್ಮ ಚಾಂದು ಬೆಂಗಳೂರು ಹೋಗಿ ರೀಚ್ ಆಗಿದ್ದಾಳೆ 7:15. ಅಮ್ಮ ಆಮೇಲೆ ಊಟ ಮಾಡ್ತೀನಿ ಅಂತ, ಯಾಕಂದರೆ ಪಾನಿಪುರಿ ಗೋಬಿ ಎಲ್ಲ ತಿಂತಾಳೆ. ಹಾಗಾಗಿ ಕೃತು ಇನ್ನು ಯಾವ ತಟ್ಟೆಲ್ಲೂ ಊಟ ಮಾಡಲ್ಲ ಫ್ರೆಂಡ್ಸ್. ಈ ಥರ ಸಣ್ಣ ತಟ್ಟೆಲ್ಲಿ ಮಾತ್ರ ಅವಳು ಊಟ ಮಾಡೋದು. ಬೇರೆ ತಟ್ಟೆಲಿ ಹಾಕ್ಕೊಟ್ರೆ ಅವಳು ಊಟನೇ ಮಾಡಲ್ಲ. ಬೇಡ ನನಗೆ ನನ್ನ ತಟ್ಟೆ ಕೊಡು ಅಂತ ಹೇಳ್ತಾಳೆ. ಗಳಿಂದ ಕರೆಕ್ಟಾಗಿ ವ್ಲಾಗ್ನ ನೀಟಾಗಿ ಮಾಡೋಕ್ಕಾಗ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಆಲ್, ಮಿಸ್ ಯು, ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್. ಟಾಟಾ, ಬೈ ಬೈ. ನೆಕ್ಸ್ಟ್ ನನ್ನ ಡೈಲಿ ವ್ಲಾಗಲ್ಲಿ ಸಿಗೋಣ. ಬಾಯ್.